ನಮ್ಮ ಈ ಕಲಾ ಪ್ರದರ್ಶನಕ್ಕೆ ಕರ್ನಾಟಕ ಕಲಾಶ್ರೀ, ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ವೀಣಾವಾದಕಿ ಆ್ಯಂಡ್ ಫಿಲಾಂಥ್ರಪಿಸ್ಟ್ ರೇವತಿ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಈ ಕಲಾ ಪ್ರದರ್ಶನಕ್ಕೆ ಯಜ್ಞನಾರಾಯಣ ಕಮ್ಮಾಲೇಸರು ನಮ್ಮ ಆಹ್ವಾನಕ್ಕೆ ಹೋಗಿ ಬಂದಿದ್ದಾರೆ. ಇವರು ಸೋನಾ ಗ್ರೂಪ್ ಆಫ್ ಇಂಡಸ್ಟ್ರೀಸಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಹಾಗೆಯೇ ಆಲ್ಮೋಸ್ಟ್ ಆಲ್ ನಮಗೆಲ್ಲರಿಗೂ ಪರಿಚಯ ಹರಿರಾಮ್ ಸರ್, ಸೀನಿಯರ್ ಆರ್ಟಿಸ್ಟ್. ಚೋಳಮಂಡಲದಲ್ಲಿ ಒಂದು 20 ವರ್ಷ ಇದ್ದು ಸಾಕಷ್ಟು ಅನುಭವ ಮಾಡಿಕೊಂಡು ನಮಗೆಲ್ಲ ಹಂಚುತ್ತಾ ಇದ್ದಾರೆ. ಅದು ಸಂತೋಷದ ಸಂಗತಿ. ಸೊ ಅವರಿಗೂ ಕೂಡ ಸ್ವಾಗತ ಕೋರ್ತಾ, ಮೇಡಮ್ ಅವರಿಗೂ ಸ್ವಾಗತ ಕೋರ್ತಾ, ಯಜ್ಞನಾರಾಯಣ ಅವರಿಗೂ ಸ್ವಾಗತ ಕೋರ್ತಾ, ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕಲಾ ಪ್ರದರ್ಶನವನ್ನು ಉದ್ಘಾಟನೆ ಮಾಡಬೇಕು ಅಂತ. ಹಾಗೇನೆ ಉದ್ಘಾಟನೆಗೆ ಸಾಕ್ಷಿ ಆಗಲಿಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತಾವೆಲ್ಲ ಬಂದಿದ್ದೀರಿ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಸಂತೋಷದಲ್ಲಿ ಸ್ವಲ್ಪ ಮಾತು ತೊದಲ್ತಾ ಇದೆ, ಕೈಯಲ್ಲಿ ಮಾಡ್ಕೋಬೇಡಿ. ಹಾಗಾಗಿ ತಾವೆಲ್ಲ ಬಂದಿದ್ದು ಖುಷಿ ಇದೆ. ಯಶಸ್ವಿಯಾಗಿದೆ ಎನ್ನುವುದಾದರೆ ಅದಕ್ಕೆ ಮೂಲ ಕಾರಣ ನೀವುಗಳು. ಕಲಾವಿದರ ಶಕ್ತಿ ಇದ್ರೆ ಈ ಯಾವುದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಬಹಳಷ್ಟು ಹಿರಿಯ ಕಲಾವಿದರಿದ್ದಾರೆ. ಆಗತ್ತೆ ನೀವು ಮಾಡುವಂತ ಬೆನ್ನುತಟ್ಟುವಂತ ಸಾಕಷ್ಟು ಕಲಾವಿದರಿದ್ದಾರೆ. ಅವರೆಲ್ಲ ಉಪಸ್ಥಿತಿ, ಎಲ್ಲ ಕಲಾವಿದರು ಇಲ್ಲಿ ಬಂದಿರ್ತಕ್ಕಂಥದ್ದು ಬಹಳ ಖುಷಿ ಕೊಟ್ಟಿದೆ. ಇದೇ ರೀತಿಯಲ್ಲಿ ನಮ್ಮ ಕಲಾವಿದರ ಸಂಘಟನೆಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವಂತ ಪ್ರಯತ್ನ ನಾವು ಮಾಡದೇ ಇದ್ದರೆ 10 ವರ್ಷ ಈ ಸ್ಥಳಾವಕಾಶವನ್ನ ಹೇಗೆ ಕಳ್ಕೊಂಡಿದ್ದೀವೋ ಇನ್ನು 50 ವರ್ಷ ಕೂಡ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಕಲಾವಿದರು ಇದನ್ನ ನಾವು ಮನಗಂಡುಕೊಂಡು ನಾವು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗತ್ತೆ. ದಯವಿಟ್ಟು ಎಲ್ಲ ಕಲಾವಿದರು ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಇಡೋಣ. ಅದಕ್ಕೆ ಇವರೆಲ್ಲವರ ಸಹಾಯವನ್ನ ಕೇಳೋಣ. ಅವರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತಿನ ಈ ಸ್ಥಳಾವಕಾಶ ಕೊಟ್ಟಿರುವಂತಹ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಪರೋಕ್ಷವಾಗಿ ಹಾಗೂ ಅಪ್ರತ್ಯಕ್ಷವಾಗಿ ನಮಗೆ ಸಹಕರಿಸುತ್ತಿರುವಂತಹ ಎಲ್ಲವರಿಗೂ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕಲಾಕೃತಿಗಳನ್ನು ನೋಡುವ ಮೂಲಕ ಮುಗಿಸೋಣ ಅಂತ ಕೇಳ್ತೇನೆ. ಈ ಮೂಲಕ ನಾವು ಒಂದು ತಿಂಡಿ ತೀರ್ಥದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ.